ಅಂತ ಎಲ್ಲಾ ಮಕ್ಳು ಬರ್ತಾ ಇದ್ರು, ನನ್ ವಯಸ್ಸವ್ರೆ. ಅವರು ಎಲ್ಲ 3-4 years ಅವರು ಹಂಗೆ ಇದ್ರು. ನಾನು ಅವ್ರಿಗೆ ಡೈಲಾಗ್ ಹೇಳ್ಕೊಡ್ತಾ ಇದ್ದೆ, ಹಿಂಗ್ ಹೇಳಿ ಹಂಗ್ ಹೇಳಿ ಅಂತ ಹೇಳ್ಕೊಡ್ತಿದ್ದೆ. ನಾನು ಶೂಟಿಂಗ್ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ನಂಗೆ 3 years ಇರುವಾಗ. ಸೊ ನಂಗೂ ಒಂದು ಮನ್ಸಲ್ಲಿ ಆಸಿತ್ತು, ನಾನು ಈ ತರ ಮಾಡಿದ್ರೆ ಎಲ್ಲ ನನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ನಂಗೂ ಅವಾರ್ಡ್ಸ್ ಎಲ್ಲ ಸಿಗುತ್ತೆ, ಈ ತರ ಎಲ್ಲ ನನ್ನ ಮನ್ಸಲ್ಲಿತ್ತು. ಸೊ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೂ ರಿಯಾಲಿಟಿ ಶೋ ಅಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತು ನಿಮ್ಗೆ? ಅವ್ರ ಸಪೋರ್ಟ್ ಇಂದಾನೇ ನಾನು ಇಲ್ಲಿವರೆಗೂ ಬಂದಿರೋದು. ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡೋರು, ಬಟ್ ಸ್ಪೆಷಲ್ ಅಟೆನ್ಷನ್ ಅಂತೇನಿಲ್ಲ, ಎಲ್ಲಾರನ್ನೂ ಒಂದೇ ತರ ಟ್ರೀಟ್ ಮಾಡ್ತಿದ್ರು. ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ, ಸೊ ಅಲ್ಲಿ ಏನ್ ಕ್ಲಾಸಲ್ಲಿ ಏನ್ ಪಾಠ ಮಾಡಿರ್ತಾರೆ ನಂಗೆ ಅಷ್ಟು ಐಡಿಯಾ ಇರಲ್ಲ. ಇಲ್ಲಿ ಬಿಟ್ಟಾಗ ಅಲ್ಲಿ ಹೋಗ್ತಿದ್ದೆ, ಅಲ್ಲಿ ಬಿಟ್ಟಾಗ ಇಲ್ಲಿ ಬರ್ತಿದ್ದೆ, ಆ ತರ. ರಿಯಲ್ ಲೈಫಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಾಗ ಅವ್ರ ಪ್ರೀತಿ, ಅವ್ರ ಬಾಂಡಿಂಗ್ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿರುತ್ತಲ್ಲ. ಇವಾಗ್ಲೂ ಅಷ್ಟೇ ನ್ಯಾಷನಲ್ ಅವಾರ್ಡ್ಸ್ ಸೆಲೆಕ್ಟ್ ಆಗಿದೆ ಅಂದ್ರೆ ಓ ವಾವ್. ಇಲ್ಲಿ ಪ್ರತಿಯೊಬ್ಬ ಶಬ್ದವು ಪ್ರೇರಣೆಯ ದಾರಿ, ಯಾಕೆಂದರೆ ಶಬ್ದದಲ್ಲಿ ಪ್ರೀತಿ, ಮಾತಿನಲ್ಲಿ ಬಾಳು ಎಂಬ ಧ್ವನಿ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜ್ಯೋತಿ. ನಮ್ಮ ಮನೆಯ ಮಗುವಾಗಿರುವ ಪ್ರೇಕ್ಷಕರ ಹೃದಯ ಗೆದ್ದ ಮುದ್ದು ಮಗುವಿನ ಪುಟ್ಟ ಕಥೆ ಇದು. 3ನೇ ವಯಸ್ಸಿನಲ್ಲಿ ನಟನೆಗೆ ಕಾಲಿಟ್ಟ ಶಿವಾನಿ ಇವತ್ತಿಗೂ ಸಾವಿರಾರು ಸಂಚಿಕೆಗಳು, 30ಕ್ಕೂ ಹೆಚ್ಚು ಸಿನಿಮಾ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ತನ್ನದೇ ಆದ ಅಭಿನಯದ ಮಿಂಚು ಮೂಡಿಸಿ ಮನೆ ಮಾತಾಗಿರುವ ಶಿವಾನಿ ನಮ್ ಜೊತೆ ಇದ್ದಾರೆ. ಹಾಯ್ ಶಿವಾನಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಶಿವಾನಿ, ನಿಮ್ಮ ಮುದ್ದಾದ ಕತೆ ನಿಮ್ಮ ಮುದ್ದಾದ ಧ್ವನಿಯಿಂದನೇ ಶುರುವಾಗಿಲಿ. ನಿಮ್ಮ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು? ಥ್ಯಾಂಕ್ ಯು ಸೋ ಮಚ್. ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಶಿವಾನಿ. ಹೌದು, ನೀವು ಹೇಳ್ದಂಗೆ ನನ್ನ ಶೂಟಿಂಗ್ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು ನಂಗೆ 3 years ಇರುವಾಗ. ಸೊ ನಂಗಾಗ ಅಷ್ಟು ಐಡಿಯಾ ಇರಲಿಲ್ಲ. ನಾನು ಎಲ್ಲಾರನ್ನೂ ನೋಡ್ತಿದ್ದೆ, ಎಲ್ಲ ಎಷ್ಟು ಚೆನ್ನಾಗಿ ಶೂಟಿಂಗ್ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ನಂಗಾಗೆಲ್ಲ ಹೊಸ್ತು. ಸೊ ನಂಗೂ ಒಂದು ಮನ್ಸಲ್ಲಿ ಆಸಿತ್ತು, ನಾನು ಈ ತರ ಮಾಡಿದ್ರೆ ಎಲ್ಲ ನನ್ನ ಅಪ್ರಿಶಿಯೇಟ್ ಮಾಡ್ತಾರೆ, ನಂಗೂ ಅವಾರ್ಡ್ಸ್ ಎಲ್ಲ ಸಿಗುತ್ತೆ, ಈ ತರ ಎಲ್ಲ ನನ್ನ ಮನ್ಸಲ್ಲಿತ್ತು. ಸೊ ಅದರಿಂದ ನಂಗೆ ರೈಟ್ ಟೈಮ್ಗೆ ಚಾನ್ಸ್ ಸಿಕ್ತು. ಅರ್ಥ ಅನ್ನೋ ಪಾತ್ರಕ್ಕೆ ಆಪರ್ಚುನಿಟಿ ಸಿಕ್ತು. ಸೊ ಆ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡೆ. ಸೊ ಅದರಿಂದಾಗಿ ನಂಗೆ ಒಂದಾದ್ಮೇಲೆ ಒಂದು ಆಪರ್ಚುನಿಟಿ ಸಿಗ್ತಾ ಬಂತು, ಅಂಡ್ ಇವಾಗ ಇಲ್ಲಿದ್ದೀನಿ. ಸೊ ಅರ್ಥ ಅಂತ ಆಪರ್ಚುನಿಟಿ ಸಿಕ್ತು ಅಂತಾನೆ. ಆಪರ್ಚುನಿಟಿ ನಿಮ್ಗೆ ಹೇಗ್ ಸಿಕ್ತು? ಸೊ ಮಿಲನ ಅನ್ನೋ ಸೀರಿಯಲ್ಗೆ ಅರ್ಥ ಅನ್ನೋ ಪಾತ್ರ ಒಂದ್ ಬೇಕಿತ್ತು. ಆಗ ಆಡಿಷನ್ ಅಂತ ಎಲ್ಲಾ ಮಕ್ಳು ಬರ್ತಾ ಇದ್ರು, ನನ್ ವಯಸ್ಸವ್ರೆ. ಅವರು ಎಲ್ಲ 3-4 years ಅವರು ಹಂಗೆ ಇದ್ರು. ನಾನು ಅವ್ರಿಗೆ ಡೈಲಾಗ್ ಹೇಳ್ಕೊಡ್ತಾ ಇದ್ದೆ, ಹಿಂಗ್ ಹೇಳಿ ಹಂಗ್ ಹೇಳಿ ಅಂತ ಹೇಳ್ಕೊಡ್ತಿದ್ದೆ. ಸೊ ಆಗ ಅವ್ರು ಏನ್ ಮಾಡಿದ್ರು, ಇವಳನ್ನ ಏನಕ್ಕೆ ಮಾಡಿಸ್ಬಾರ್ದು ಅಂತ ಮಾಡಿಸಿದಾಗ ನಾನ್ ಸೆಲೆಕ್ಟ್ ಆದೆ. ಓಕೆ, ಫಸ್ಟ್ ಟೈಮ್ ನೀವು ಸೆಲೆಕ್ಟ್ ಆದಾಗ ಕ್ಯಾಮ್ರಾ ಫೇಸ್ ಮಾಡಿದ್ರಿ, ಆ ಫಿಯರ್ನೆಸ್ ಏನಾದ್ರು ಇತ್ತ? ಇಲ್ಲ, ನಂಗೆ ಫಿಯರ್ ಇರಲಿಲ್ಲ. ಬಿಕಾಸ್ ಏನಾಗ್ತಿತ್ತು ಅಂದ್ರೆ ನಮ್ಮನೆ ಶೂಟಿಂಗ್ ಕೊಡ್ತಿದ್ವಲ್ಲ, ಸೊ ನಾನು ಶೂಟಿಂಗ್ ಸೇರೋಕ್ಕೂ ಮುಂಚೆಯಿಂದನು ನಾನು ಶೂಟಿಂಗ್ ನೋಡ್ತಿದ್ದೆ. ಲೈಕ್ ಮಾನಿಟರು, ಕ್ಯಾಮ್ರಾ, ಮೈಕ್ ಇದೆಲ್ಲ ನನಗೆ ಗೊತ್ತಿತ್ತು. ಸೊ ಕ್ಯಾಮ್ರಾ ಮುಂದೆ ಹೋಗಿ ನಿಂತಾಗ ಅವ್ರ ಡೈಲಾಗ್ ಹೇಳ್ಕೊಡ್ತಿದ್ರು, ಅವ್ರು ಹೆಂಗ್ ಹೇಳ್ತಿದ್ರು ನಾನು ಹಂಗೆ ಅದನ್ನ ಡೆಲಿವರಿ ಮಾಡ್ತಿದ್ದೆ. ನಂಗೆ ಒಂಥರ ಕ್ಯಾಮ್ರಾ ಫಿಯರ್ ಇರ್ಲಿಲ್ಲ. ಸೊ ನೀವು ಶೂಟಿಂಗ್ ನೋಡ್ತಾ ನೋಡ್ತಾ ಕ್ಯಾಮ್ರಾ ಫಿಯರ್ನೆಸ್, ಆ ಐಡಿಯಾ ಎಲ್ಲ ನಿಮ್ಗೆ ಮುಂಚೆನೆ ಬಂದಿತ್ತು. ಆ ಗ್ರಾಸ್ಪಿಂಗ್ ಪವರ್ ಹೇಗಿತ್ತು ಅಟ್ ಏಜ್ ಆಫ್ 3? ಅದು ನಂಗೆ ಅಷ್ಟು ನೆನಪೇ ಇಲ್ಲ. ಬಿಕಾಸ್ ಅವ್ರು ಚೆನ್ನಾಗಿ ಹೇಳ್ಕೊಡ್ತಿದ್ರು. ಡೈರೆಕ್ಟರ್ಸ್ ಮಧುಸೂದನ್ ಸರ್ ಡೈರೆಕ್ಟರ್ ಇದ್ದಿದ್ದು. ಅವ್ರು ತುಂಬಾ ಸ್ಟ್ರಿಕ್ಟ್. ಹೇಳ್ಬೇಕು, ಒಂದ್ ಪೇಜ್ ಒಂದ್ ಡೈಲಾಗ್ ಹೇಳ್ಬೇಕು ಅಂದ್ರೆ ಹೇಳಲೇಬೇಕು. ಸೊ ಆ ಭಯಕ್ಕೆ ನಾನು ಮಾಡ್ತಿದ್ದೆ. ನಾನು ಹೇಳಿಲ್ಲ ಅಂದ್ರೆ ಬೈತಾರೆ ಅನ್ನೋ ಭಯಕ್ಕೆ ನಾನು ಹೇಳ್ತಿದ್ದೆ. ಸೊ ಅರ್ಥ ಇಂದ ನಿಮ್ ಜರ್ನಿ ಇಲ್ಲಿ ತನಕ ಬಂದಿದೆ. ಸೊ ಅರ್ಥ ಪಾತ್ರದ ಯಾವ್ದಾದ್ರು ನಿಮ್ಗೊಂದ್ ಡೈಲಾಗ್ ನೆನ್ಪಿದ್ಯಾ? ನಾನು ಆಕ್ಚುಲಿ 2 ಫೇಮಸ್ ಡೈಲಾಗ್ ಇತ್ತು. ಇಟ್ಸ್ ಕಾಲ್ಡ್ ಲೈಕ್ ಅರ್ಥ ಆಯ್ತಾ ಅಂತ. ನಂದು ಏನೇ ಡೈಲಾಗ್ ಇರ್ಲಿ, ಲಾಸ್ಟ್ ನಾನು ಅರ್ಥ ಆಯ್ತಾ ಅಂತ ಹೇಳ್ತಿದ್ದೆ. ಅದು ಒಂದ್ ಎಲ್ಲೇ ಹೋದ್ರು ನನಗೆ ಇವಾಗ್ಲೂ ಹಂಗೆ ಹೇಳ್ತಾರೆ, ಅರ್ಥ ಆಯ್ತಾ. ಶಿವಾನಿ, ನೀವ್ ಹೇಳಿದ್ರಿ 3ನೇ ವಯಸ್ಸಲ್ಲಿ ನನ್ಗೆ ಫಿಯರ್ನೆಸ್ ಇರ್ಲಿಲ್ಲ ಅಂದ್. ಆ ಟೈಮಲ್ಲಿ ಕೂಡ ಆಕ್ಟಿಂಗ್ ಅಂದ್ರೆ ಏನೋ ಅಷ್ಟು ಐಡಿಯಾ ಇರಲ್ಲ. ಸೊ ನಿಮ್ಗೆ ಯಾವ ಮೂಮೆಂಟ್ ಅಲ್ಲಿ ಆಕ್ಟಿಂಗ್ ಅಂದ್ರೆ ಇದು ಆಕ್ಟಿಂಗ್ ಅಂತ ಐಡಿಯಾ ಯಾವಾಗ ಬಂತು ನಿಮ್ಗೆ? ಸೊ ಮಿಲನ, ಗೀತಾಂಜಲಿ ಇದೆಲ್ಲ ಮಾಡುವಾಗ ನಾನು ತುಂಬಾ ಚಿಕ್ಕವಳಿದ್ದೆ. ಸೊ ನಂಗೆ ಅವಾಗ್ಲೂ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ನಾನು ಭರ್ಜರಿ ಕಾಮಿಡಿ ರಿಯಾಲಿಟಿ ಶೋ ಮಾಡಿದಾಗ, ಸೊ ನಂಗಾಗಿ 8 years 7 years ಅನ್ಸುತ್ತೆ. ಆಗ ನನ್ನ ಜೊತೆ ತುಂಬಾ ಲೈಕ್ ದೊಡ್ಡ ಆರ್ಟಿಸ್ಟ್ ಗಳೆಲ್ಲ ಇರ್ತಿದ್ರು. ಅವರೆಲ್ಲ ಆಕ್ಟಿಂಗ್ ಮಾಡೋದನ್ನ ನೋಡಿ, ಈ ತರನು ಆಕ್ಟಿಂಗ್ ಮಾಡ್ಬೋದಾ, ಲೈಕ್ ಅಲ್ಲಿ ಇರೋ ತರನೇ ಹೇಳ್ತಾ ಇರ್ಲಿಲ್ಲ. ಅವ್ರ ಇಷ್ಟ ಬಂದಂಗೆ ಲೈಕ್ ಅವ್ರು
ಓನ್ ಆಗಿ ಹೇಳ್ತಾ ಇದ್ರು. ಸೊ ಈ ತರ ನಾವು ಹೇಳ್ಬೋದಾ ಓನ್ ಆಗೆಲ್ಲ, ಲೈಕ್ ಏನು ಅನ್ನಲ್ವಾ ಅನ್ನೋ ಒಂದು ಫೀಲಿಂಗ್ ಬಂತು. ಅಂಡ್ ನಂಗೂ ಅನ್ಸಿತ್ತು ನಾನು ಇಂಪ್ರೂವ್ ಮಾಡ್ಕೋಬೇಕು ಆಕ್ಟಿಂಗ್ ನ, ಇವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಂಗೂ ಅವ್ರ ತರನೇ ಮಾಡ್ಬೇಕು ಅನ್ನೋ ಆಸೆ ಬಂತು. ಸೊ ಅಲ್ಲಿ ನಂಗೆ ಆಕ್ಟಿಂಗ್ ಏನು ಅಂತ ಗೊತ್ತಾಯ್ತು. ಸೊ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡೋದಕ್ಕೂ ರಿಯಾಲಿಟಿ ಶೋ ಅಲ್ಲಿ ಆಕ್ಟಿಂಗ್ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಅನ್ಸ್ತು ನಿಮ್ಗೆ? ತುಂಬಾ ಡಿಫ್ರೆನ್ಸ್ ಇದೆ. ಸೊ ಸೀರಿಯಲ್ ಹೆಂಗಾಗುತ್ತೆ ಅಂದ್ರೆ ಕಟ್ ಶಾರ್ಟ್ ಆಗುತ್ತೆ, ಒನ್ ಶಾರ್ಟ್ ಆಗಿದ ತಕ್ಷಣ ಕಟ್ ಆಗುತ್ತೆ. ಬಟ್ ರಿಯಾಲಿಟಿ ಶೋ ಅಲ್ಲಿ ಒನ್ ಟೇಕ್ ಅಲ್ಲೇ ಆಗ್ಬೇಕು, ಕಟ್ ಶಾರ್ಟ್ ಇರಲ್ಲ. ಅದು ತುಂಬಾ ಕಷ್ಟ ಇರುತ್ತೆ. ಲೈಕ್ ನಾನ್ ಭರ್ಜರಿ ಕಾಮಿಡಿ ಮಾಡಿದಾಗ ನನ್ಗೊಬ್ಬ ಅಣ್ಣ ಒಬ್ರು ಪಾರ್ಟ್ನರ್ ಇದ್ರು, ಸಿದ್ದು ಅಣ್ಣ. ಸೊ ನಾನ್ ಡೈಲಾಗ್ ಮರೀತಿದ್ರೆ ಅವ್ರು ನಂಗೆ ಲೈಕ್ ಹೇಳೋರು, ಅವರೇ ಡೈಲಾಗ್ ನ ಕಂಟಿನ್ಯೂ ಮಾಡ್ಬಿಡೋರು. ಸೊ ಅದು ಒಂಥರ ಡಿಫ್ರೆಂಟ್ ಇತ್ತು. ನಾಟಕದಲ್ಲಿ ಹೆಂಗಾಗುತ್ತೆ ಅಂದ್ರೆ ನನ್ ಡೈಲಾಗ್ ನ ಪರ್ಫೆಕ್ಟ್ ಇರ್ಬೇಕು, ಅದು 1.5 hour ಇರುತ್ತೆ. ಸೊ ನನ್ ಡೈಲಾಗ್ ನನ್ ಪಕ್ಕ ಇರ್ಬೇಕು, ನಂದು ಮರ್ತ್ರೆ ಫುಲ್ ನೆಕ್ಸ್ಟ್ ಎಲ್ಲ ಹೋಗ್ಬಿಡುತ್ತೆ. ಸೊ ಈ ತರ ಮೂರಕ್ಕೂ ಡಿಫ್ರೆನ್ಸ್ ಇದೆ. ನಾನು 3 ತರನು ಎಕ್ಸ್ಪೀರಿಯನ್ಸ್ ಮಾಡಿದೀನಿ, 3ಕ್ಕೂ ಡಿಫ್ರೆನ್ಸ್ ಇದೆ. ನೀವು ರಿಯಾಲಿಟಿ ಶೋ ಬಗ್ಗೆ ಮಾತಾಡ್ತಾ ರಂಗಭೂಮಿ ನಾಟಕ ಬಗ್ಗೆ ಮಾತಾಡಿದ್ರಿ, ನಿಮ್ಗೆ ಯಾವಾಗ ಸೇರ್ಬೇಕು ಅಂತ ಇಂಟ್ರೆಸ್ಟ್ ಬಂತು? ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ರಂಗಭೂಮಿಗೂ ಅಷ್ಟೇ ನನಗ್ ಸೇರ್ಬೇಕು, ನಂಗೆ ಅದು ಐಡಿಯಾನೇ ಇರ್ಲಿಲ್ಲ. ನಾನು ಬರೀ ಶೂಟಿಂಗು, ಫಿಲಮ್ಸ್ ಈ ತರ ಮಾಡ್ತಿದ್ದೆ. ಮೂಗುಸರಿ ಸರ್ ಒಂದಿನ ನಮ್ಮ ಮನೆಗೆ ಶೂಟಿಂಗ್ ಅಂತ ಬಂದಿದ್ರು. ಆಗ ನಾನು ಆಕ್ಟಿಂಗ್ ಮಾಡ್ತೀನಿ ಅಂತ ಗೊತ್ತಾಗಿ ಅವ್ರ ಟೀಮ್ಗೆ ನನ್ನ ಜಾಯಿನ್ ಮಾಡಿಸ್ಕೊಂಡಿದ್ದು. ಸೊ ಅಲ್ಲೆಲ್ಲ ಫುಲ್ ಮಕ್ಳೇ ಇರ್ತಿದ್ರು, ನನ್ನ ವಯಸ್ಸವರು, ನನ್ಗಿಂತ ಚಿಕ್ಕವರು, ಈ ತರನೇ ಇರ್ತಿದ್ರು. ಫಸ್ಟ್ ಟೈಮ್ ನಾನು ಹೋದಾಗ ನಂಗೆ ನಾಟಕ ಬಗ್ಗೆ ಒಂದ್ ಚೂರು ಐಡಿಯಾ ಇರಲಿಲ್ಲ. ನಾನು ಶೂಟಿಂಗ್ ಅಲ್ಲಿ ಹೆಂಗೆ ಆಕ್ಟಿಂಗ್ ಮಾಡ್ತೀನಿ ಆ ತರನೇ ಒಂದ್ ಜಾಗದಲ್ಲಿ ನಿಂತ್ಕೊಂಡು ಡೈಲಾಗ್ ಡೆಲಿವರಿ ಮಾಡ್ತಿದ್ದೆ. ಸೊ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಓಡಾಡ್ಕೊಂಡು ಜೋರಾಗಿ ಲೌಡ್ ಆಗಿರ್ಬೇಕಲ್ಲ. ಸೊ ತುಂಬಾ ಕಷ್ಟ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಅವ್ರು ಹೇಳ್ದಂಗ್ ನಂಗೆ ಅದನ್ನ ತಗೊಂಡ್ ಮಾಡಕ್ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ಓ ಈ ತರನು ಮಾಡ್ಬೋದು, ಲೈಕ್ ಓಡಾಡ್ಕೊಂಡು ಜೋರಾಗಿ ಕಿರ್ಚಾಡ್ಕೊಂಡ್ ಮಾಡ್ಬೇಕಲ್ಲ. ಸೊ ಚೆನ್ನಾಗಿತ್ತು. ಅಲ್ಲಿ ಹೆಂಗಾಗೋದು ಅಂದ್ರೆ ನಾಟಕಕ್ಕೆ ಹೋಗ್ತಿದ್ದೆ, ಅಲ್ಲಿ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡ್ ಮಾಡ್ತಿದ್ದೆ. ಶೂಟಿಂಗ್ ಬರ್ತಿದ್ದೆ, ಶೂಟಿಂಗ್ ಅಲ್ಲೂ ಕೂಗ್ತಾ ಇದ್ದೆ. ಅವ್ರು ಮೆತ್ತಗ್ ಮಾತಾಡಮ್ಮ ಅನ್ನೋರು. ಸೊ ಅಲ್ಲಿ ಒಂಥರ ಅಲ್ಲಿಂದ ಇಲ್ಲಿಗೆ ತಗೊಂಡ್ ಬಂದ್ ಹಿಂಗ್ ಆಗ್ತಿದ್ದೆ. ಸೊ ವಾಯ್ಸ್ ಮಾಡ್ಯುಲೇಷನ್ ಅದು ಇಂಪಾರ್ಟೆಂಟ್ ಆಕ್ಚುಲಿ ಡೆಲಿವರಿ ಮಾಡ್ಬೇಕಾದ್ರೆ. ಸೊ ಆ ವೇರಿಯೇಷನ್ಸ್ ಹೇಗ್ ಗೊತ್ತಾಯ್ತು ನಿಮ್ಗೆ? ಅದು ತುಂಬಾನೇ ಕಷ್ಟ ಆಗ್ತಿತ್ತು. ನಾನು ಒಂದ್ ಸ್ಟ್ರೆಚ್ ಅಲ್ಲಿ ಹೇಳ್ತಿದ್ದೆ, ಅಲ್ಲಿ ಫುಲ್ ಅಪ್ಸ್ ಡೌನ್ಸ್ ಇರ್ಬೇಕಲ್ಲ, ವೇರಿಯೇಷನ್ಸ್ ಇರ್ಬೇಕು ನಾಟಕದಲ್ಲಿ. ಫಸ್ಟ್ ನಂಗೆ ಅದು ಗೊತ್ತಿರ್ಲಿಲ್ಲ, ಮಾಡ್ಯುಲೇಷನ್ಸ್ ಎಲ್ಲ ಕೊಡ್ಬೇಕು ಅಂತ. ಹೋಗ್ತಾ ಹೋಗ್ತಾ ಸರ್ ನಂಗೆ ಹೇಳ್ಕೊಡ್ತಾ ಇದ್ರು. ಸೊ ಈ ತರ ಕಲ್ತ್ಕೊಂಡೆ. ಸೊ ಚಿಕ್ಕ ಏಜ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಬಗ್ಗೆ ಆಗ್ಲಿ ಅಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಖುಷಿ, ನಗು ಪ್ರತಿಯೊಂದನ್ನು ಚೇಂಜ್ ಮಾಡ್ಬೇಕು. ಸೊ ಅದು ಹೇಗ್ ಅನ್ಸ್ತು ನಿಂಗೆ? ಆ ಚೇಂಜಸ್ ಅಲ್ಲಿ ಮಾಡ್ಬೇಕಾದ್ರೆ ಕಷ್ಟ ಆಯ್ತಾ ಅಂತ? ಇಲ್ಲ, ನಂಗೆ ಆ ಟೈಮಲ್ಲಿ ಏನು ಇರ್ಲಿಲ್ಲ. ನಂಗೆ ನೋಡಿನೇ ಕಲ್ತಿದ್ದೆ ನಾನು ಆಲ್ರೆಡಿ ಆಕ್ಟಿಂಗ್. ನಾನು ಯಾವ ಆಕ್ಟಿಂಗ್ ಕ್ಲಾಸಸ್ಗೂ ಹೋಗಿಲ್ಲ. ನಮ್ಮ ಮನೇಲಿ ಏನ್ ಶೂಟಿಂಗ್ ಮಾಡ್ತಿದ್ರು ಎಲ್ಲರೂ, ಅದನ್ನ ನೋಡಿನೇ ನಾನು ಕಲ್ತ್ ಬಿಟ್ಟಿದ್ದೆ. ಸೊ ಅವ್ರು ಹೆಂಗ್ ಹೇಳ್ತಿದ್ರು ನಾನು ಹಂಗೆ ರಿಯಾಕ್ಷನ್ಸ್, ಡೈಲಾಗ್ಸ್ ಎಲ್ಲ ಕೊಡ್ತಿದ್ದೆ. ಸೊ ಹಂಗಾಗಿ ಕಲ್ತು ಬಿಟ್ಟೆ, ಕಷ್ಟ ಆಗ್ಲಿಲ್ಲ. ಓಕೆ. ನಿಮ್ಮ ಆಕ್ಟಿಂಗ್ ಜರ್ನಿಯಲ್ಲಿ ಆಟ ಪಾಠ ಎರಡೂ ಮುಖ್ಯವಾಗಿರುತ್ತೆ, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನೀವು ಶುರು ಮಾಡಿದ್ರಿಂದ. ಸೊ ಅದನ್ನೆಲ್ಲ ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ನೀವು? ನಂಗೆ ಓದೋದು, ಶೂಟಿಂಗ್ ಆಗ್ಲಿ ತುಂಬಾ ಕಷ್ಟ ಆಗೋದು ಮ್ಯಾನೇಜ್ ಮಾಡಕ್ಕೆ. ಬಿಕಾಸ್ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಬೇಕಿತ್ತು, ಈ ಕಡೆ ಶೂಟಿಂಗು ಮಾಡ್ಬೇಕಿತ್ತು. ಬಟ್ ನಮ್ಮಮ್ಮ ನಂಗೆ ಹೆಲ್ಪ್ ಮಾಡೋರು, ಅಮ್ಮ ಅಕ್ಕ ಅಪ್ಪ ಎಲ್ಲ ಹೆಲ್ಪ್ ಮಾಡೋರು ನೋಟ್ಸ್ ಕಂಪ್ಲೀಟ್ ಮಾಡಕ್ಕೆ. ಸ್ಕೂಲ್ ಅವರು ಅಷ್ಟೇ ಸಪೋರ್ಟ್ ಮಾಡೋರು. ಶೂಟಿಂಗ್ ಹೋಗ್ತೀಯ, ಸರಿ ಹೋಗು, ಲೈಕ್ ಕೆರಿಯರ್ ಚೆನ್ನಾಗಿರುತ್ತೆ ಅನ್ನೋ ಸಪೋರ್ಟ್ ಮಾಡೋರು. ಸೊ ಅದರಿಂದ ನಂಗೆ ಎರಡ್ ಕಡೆನೂ ಬ್ಯಾಲೆನ್ಸ್ ಮಾಡಕ್ ಕಷ್ಟ ಆಗ್ಲಿಲ್ಲ, ಸ್ಮೂತ್ ಆಗಿ ಹೋಯ್ತು. ಅಂಡ್ ಕ್ಲಾಸ್ ವರ್ಕ್ಸ್ ಅಂತೆಲ್ಲ ಮಾತಾಡ್ಬೇಕಾದ್ರೆ ನೀವು ಎಕ್ಸಾಮ್ಗೆಲ್ಲ ಹೇಗ್ ಪ್ರಿಪೇರ್ ಆಗ್ತೀರಿ? ಏನಾದ್ರು ಕಷ್ಟ ಆಯ್ತಾ? ಅಂಡ್ 10th ಅಲ್ಲಿ ಕೂಡ ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ, ಆ ಟೈಮಲ್ಲಿ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು? ತುಂಬಾ ಕಷ್ಟ ಆಗೋದು. ನಾನು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಸೊ ಅಲ್ಲಿ ಏನ್ ಕ್ಲಾಸಲ್ಲಿ ಏನ್ ಪಾಠ ಮಾಡಿರ್ತಾರೆ ನಂಗೆ ಅಷ್ಟು ಐಡಿಯಾ ಇರಲ್ಲ. ನಾನು ಓದ್ತಾ ಎಕ್ಸಾಮ್ ನೆಕ್ಸ್ಟ್ ಇದೆ ಅಂದ್ರೆ ನಾನು ಓದ್ತಾ ಇದ್ದಿದ್ದೆ ಹಿಂದಿನ ದಿನ. ಅಮ್ಮ ಅಕ್ಕ ಎಲ್ಲ ನಂಗೆ ಹೆಲ್ಪ್ ಮಾಡ್ತಿದ್ರು. ಸೊ ಅದರಿಂದ ನಂಗೆ ಮ್ಯಾನೇಜ್ ಆಗೋಯ್ತು. ಅಂಡ್ ನಾನು 10th ಅಲ್ಲಿ ನಂಗೆ ಬೋರ್ಡ್ ಎಕ್ಸಾಮ್ ಟ್ಯೂಷನ್ಸ್ ಹೋಗ್ತಿದ್ದೆ, ಸ್ಕೂಲಲ್ಲೇ ಟ್ಯೂಷನ್ಸ್ ಹೋಗ್ತಿದ್ದೆ. ಸ್ಕೂಲ್ ಅಟೆಂಡ್ ಆಗ್ತಾ ಇರಲಿಲ್ಲ ಅಂದ್ರೆ ನಾನು ಸ್ಕೂಲಿಗೆ ಹೋಗಿ ಟ್ಯೂಷನ್ ಅಟೆಂಡ್ ಮಾಡ್ತಿದ್ದೆ. ಸೊ ಇದರಿಂದ ಅಲ್ಲಿ ನಂಗೆ ಸ್ವಲ್ಪ ಅರ್ಥ ಆಗೋದು, ಈ ತರ ಬರೆದ್ರೆ ಮಾರ್ಕ್ಸ್ ಬರುತ್ತೆ, ಇಷ್ಟು ಬರೆದ್ರೆ ಮಾರ್ಕ್ಸ್ ಬರುತ್ತೆ. ಮೇನ್ ಕ್ವೆಶನ್ಸ್ ಏನಿತ್ತು ಅಷ್ಟು ಮಾತ್ರ ಓದ್ಕೊಂಡು ಎಕ್ಸಾಮ್ ಬರೀತಿದ್ದೆ. ಅದರಿಂದ ನಂಗೆ ಈಸಿ ಆಯ್ತು. ಲೈಕ್ ತುಂಬಾ ಕಷ್ಟನೂ ಇತ್ತು, ಮ್ಯಾಥ್ಸ್ ಸೈನ್ಸ್ ಇದೆಲ್ಲ ನಂಗೆ ಆಗೋದೇ ಇಲ್ಲ, ಕಷ್ಟ ಇತ್ತು. ಬಟ್ ಅದ್ ಹೆಂಗೋ ಮ್ಯಾನೇಜ್ ಮಾಡಿ ಪಾಸ್ ಆಗೋದೆ. ಸೊ ಫ್ಯಾಮಿಲಿ ಸಪೋರ್ಟ್ ಅಂತ ಮಾತಾಡಿದ್ವಿ. ಸೊ ಫ್ಯಾಮಿಲಿ ಎಷ್ಟು ಸಪೋರ್ಟಿವ್ ಆಗಿತ್ತು ಅಟ್ ದ ಏಜ್ ಆಫ್ 3 ಅಲ್ಲಿ? ಮಮ್ಮಿ ಶೂಟಿಂಗ್ ಕರ್ಕೊಂಡು ಹೋಗ್ತಾ ಇದ್ರ, ಹೇಗ್ ಅದೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ರು ಮಮ್ಮಿ? ಹೌದು, ಅಮ್ಮ ಅಪ್ಪ ಎಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ರು. ಬಿಕಾಸ್ ಅದೆಲ್ಲ ನಮಗ್ ಹೊಸ್ತು. ನಮ್ ಫ್ಯಾಮಿಲಿಲಿ ಯಾರು ಆರ್ಟಿಸ್ಟ್ ಇಲ್ಲ, ನಮ್ಮ ಅಕ್ಕಂದ್ರು ಅಷ್ಟೇ ಈ ಫೀಲ್ಡ್ ಅಲ್ಲಿ ಇಲ್ಲ. ಸೊ ನಮ್ಮ ಅಮ್ಮಂಗೆ ಹೊಸದು, ಸರಿ ಚಿಕ್ಕವಳಲ್ವಾ ಇವಳಾದ್ರೂ ಹೋಗ್ಲಿ ಶೂಟಿಂಗ್ಗೆ ಅಂತ ಅವರಿಗೂ ಪಾಪ ಖುಷಿ. ಅಂಡ್ ನನ್ ಏನಾಗಿತ್ತು ಅಂದ್ರೆ ಮಿಲನ್ ಅಲ್ಲಿ ಇದು ಒಂದ್ ಫನ್ನಿ ಪಾರ್ಟ್ ಏನಾಗಿತ್ತು ಅಂದ್ರೆ, ಇದು ನಮ್ಮ ಮನೇಲಿ ಶೂಟಿಂಗು ಅಂತ ಹೇಳಿದ್ರು. ನಮ್ಮ
ನಮ್ಮನೇಲಿ ಅಲ್ವಾ ಶೂಟಿಂಗ್ ನಡೆಯೋದು, ಸೊ ನಡೀಲಿ ಬಿಡಿ ಸೇರ್ಸೋಣ ಇಲ್ಲೇ ಅಂತ. ಬಟ್ ಏನ್ ಸಡನ್ ಆಗಿ ಆಗೋಯ್ತು ಅಂದ್ರೆ ಹೀರೋ ಹೀರೋಯಿನ್ ದೂರ ದೂರ ಆಗೋಗ್ತಾರೆ. ಸೊ ನಾನು ಅಮ್ಮನ್ ಜೊತೆ ಇರ್ಬೇಕಂದ್ರೆ ನಾನು ಬೇರೆ ಕಡೆ ಮನೆಗೆ ಹೋಗ್ಬೇಕಿತ್ತು. ತೀರ್ಥಹಳ್ಳಿ ಅನ್ಸುತ್ತೆ ನಿಮ್ ಅದು ತೀರ್ಥಹಳ್ಳಿ ಇಲ್ಲ, ಅದು ತೀರ್ಥಹಳ್ಳಿ. ನಾನು ಇನ್ನ ಸೇರಿರ್ಲಿಲ್ಲ ಸೀರಿಯಲ್ಗೆ. ಸೊ ಇಲ್ಲಿ ಏನಾಗಿತ್ತು ಅಂದ್ರೆ ಬೇರೆ ಕಡೆ ಮನೆಗೆ ಹೋಗ್ಬೇಕಿತ್ತು. ನಮ್ಮ ಮನೇಲಿ ನಾನು ಶೂಟಿಂಗ್ ಮಾಡಿರೋದು ತುಂಬಾ ಕಮ್ಮಿ, ಬೇರೆ ಕಡೆನೆ ಹೋಗಿರೋದು ಜಾಸ್ತಿ. ಸೊ ಅದರಿಂದ ಅಮ್ಮನೇ ನನ್ನ ಜೊತೆ ಬರೋರು. ಅಮ್ಮ ಅಪ್ಪ ಇಬ್ರಲ್ಲಿ ಒಬ್ರು ನನ್ನ ಜೊತೆ ದಿನ ಬರ್ತಿದ್ರು ಶೂಟಿಂಗ್ ಅಲ್ಲಿ ನನ್ನ ಜೊತೆ ಇರೋರು. ಬಟ್ ಈಗ ಕಮ್ಮಿ ಆಗಿದೆ. ಈಗ ನಾನೇ ಮ್ಯಾನೇಜ್ ಮಾಡ್ಕೊಳ್ಳೋದ್ರಿಂದ ಅಮ್ಮ ಮನೇಲಿ ಶೂಟಿಂಗ್ ನೋಡ್ಕೋಬೇಕು. ಸೊ ಅಮ್ಮನೂ ಬರೋದ್ ಬಿಟ್ಬಿಟ್ರು ಕಮ್ಮಿ ಈಗ ನಾನು ಮಾಡ್ತಿರೋ ಸೀರಿಯಲ್ ಅಲ್ಲಿ. ಶೂಟಿಂಗ್ ಟೈಮ್ ಅಲ್ಲಿ ಯಾವ್ದಾದ್ರು ಕಿರಿಕಿರಿ ಆಗಿದುಂಟಾ? ಅಯ್ಯೋ ನಂಗೆ ಇದೆಲ್ಲ ಬೇಕಾ, ಆಗ್ತಾ ಇಲ್ಲ ಅಂತ? ಸಮ್ಟೈಮ್ಸ್ ಆಗಿದೆ. ಅಂದ್ರೆ ಬೆಳಗ್ಗೆ ಹೋದ್ರೆ ರಾತ್ರಿವರೆಗೂ ಶೂಟಿಂಗ್ ಅಲ್ಲಿ ಇರ್ಬೇಕು, ಮೇಕಪ್ ಮಾಡ್ಕೊಂಡಿರ್ಬೇಕು, ಕಾಸ್ಟ್ಯೂಮ್ಸ್ ಅದ್ ಫುಲ್ ಹೆಕ್ಟಿಕ್ ಇರುತ್ತೆ. ಅದ್ರಿಂದ ನಂಗೆ ಅನ್ಸುತ್ತೆ ಅಯ್ಯೋ ಯಾಕೆ ಬೇಕು ಇದೆಲ್ಲ, ಮನೇಲೆ ಆರಾಮಾಗಿ ಇರ್ಬೋದಲ್ಲ, ಬೇರೆ ನಾನು ಸ್ಕೂಲ್ಗೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ಬೇರೆ ಮಕ್ಳ ತರ, ನಾನು ಏನಕ್ಕೆ ಇಲ್ಲಿ ಬರ್ಬೇಕು ಅನ್ನೋ ಫೀಲಿಂಗ್ ಇತ್ತು. ಸೊ ಸ್ಕೂಲ್ ಅಂತ ಹೇಳಿದಾಗ ಸ್ಕೂಲಲ್ಲಿ ಫ್ರೆಂಡ್ಸ್ ಅಥವಾ ಬೇರೆಯವ್ರ ಕಡೆಯಲ್ಲಿ ನಿಮ್ಗೆ ಸ್ಪೆಷಲ್ ಅಟೆನ್ಷನ್ ಏನಾದ್ರು ಸಿಗ್ತಾ ಇತ್ತಾ? ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡೋರು, ಬಟ್ ಸ್ಪೆಷಲ್ ಅಟೆನ್ಷನ್ ಅಂತೇನಿಲ್ಲ, ಎಲ್ಲಾರನ್ನೂ ಒಂದೇ ತರ ಟ್ರೀಟ್ ಮಾಡ್ತಿದ್ರು. ಬಟ್ ಏನಂದ್ರೆ ನಾನು ಶೂಟಿಂಗ್ ಮಾಡ್ತೀನಿ ಅಂತ ಅನ್ನೋ 1% ಸಪೋರ್ಟ್ ಇತ್ತು ಅಷ್ಟೇ. ಫ್ರೆಂಡ್ಸ್ ಎಲ್ಲಾರು ಹಂಗೆ, ಅಂದ್ರೆ ನೀನ್ ಶೂಟಿಂಗ್ ಮಾಡ್ತೀಯಾ ಹೆಂಗಿರುತ್ತೆ, ಅವ್ರಿಗೊಂಥರ ಕ್ಯೂರಿಯಾಸಿಟಿ, ಅವ್ರಿಗೆಲ್ಲ ಗೊತ್ತಿರಲ್ಲ. ಹೋಗುವಾಗೆಲ್ಲ ಕೇಳೋರು ಹೆಂಗಿರುತ್ತೆ ಶೂಟಿಂಗು ಅಂತೆಲ್ಲ, ನಾನು ಹೇಳ್ತಿದ್ದೆ. ಅಂಡ್ ಶೂಟಿಂಗ್ ಮುಗಿಸ್ಕೊಂಡು ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ. ಸೊ ಟಿವಿಲ್ ನೋಡ್ ಬಂದ್ಬಿಟ್ಟು ನೆನ್ನೆ ನಿನ್ ನಮ್ಮನೇಲಿ ಟಿವಿಲ್ ಬಂದಿದೆ ಅಂತ ಯಾರು ಹೇಳಿದ್ರು? ಹೌದೌದು, ಎಲ್ಲಾರು ಹಂಗೇನಾ ನಿನ್ನ ನಮ್ಮನೆ ಟಿವಿಲ್ ನೋಡ್ದೆ ಅಂತಿರ್ತಾರೆ. ಮುದ್ದು ಲಕ್ಷ್ಮಿ, ಮಿಲನ ಹಲವಾರು ಸೀರೆಗಳಲ್ಲಿ ನೀವು ಪಾತ್ರ ವಹಿಸಿದೀರಾ. ಸೊ ಒಂದೊಂದು ಪಾತ್ರಕ್ಕೂ ವಿಭಿನ್ನವಾಗಿರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನ್ ಮಾಡಿರೋ ಆಲ್ಮೋಸ್ಟ್ ಎಲ್ಲಾ ಸೀರಿಯಲ್ಗಳು ಹೀರೋ ಹೀರೋಯಿನ್ ಮಗ್ಲೆ. ಸೊ ಅದ್ ಹೆಂಗಿರೋದು ಅಂದ್ರೆ ಹೀರೋ ಹೀರೋಯಿನ್ ದೂರ ಆಗಿರ್ತಾರೆ. ನಾನ್ ಒಂದ ಹೀರೋ ಜೊತೆ ಇರ್ತೀನಿ, ಇಲ್ಲ ಹೀರೋಯಿನ್ ಜೊತೆ ಇರ್ತೀನಿ. ಸೊ ಅವ್ರಿಬ್ರನ್ನ ಒಂದ್ ಮಾಡೋ ಕ್ಯಾರೆಕ್ಟರೇ ನಂದಾಗಿರೋದು. ರಿಯಲ್ ಲೈಫ್ ಅಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಾಗ ಅವ್ರ ಪ್ರೀತಿ, ಅವ್ರ ಬಾಂಡಿಂಗ್ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿರುತ್ತಲ್ವಾ. ಸೊ ಶೂಟಿಂಗ್ ಮಾಡುವಾಗ ಅದು ನಂಗೆ ಒಂದ್ ಐಡಿಯಾ ಇತ್ತು. ಅವ್ರು ನಂಗೆ ಡೈಲಾಗ್ ಹೇಳುವಾಗ ಏನ್ ರಿಯಾಕ್ಷನ್ ಕೊಡ್ಬೇಕು, ಈ ತರ ನಂಗೆ ಒಂದ್ ಐಡಿಯಾ ಇತ್ತು. ಸೊ ಅದ್ರಿಂದ ನಂಗೆ ಎಲ್ಲಾ ಪಾತ್ರಗಳು ಸ್ಮೂತ್ ಆಗಿ ಹೋಯ್ತು. ಸೊ ನೀವೆಲ್ಲಾ ಪಾತ್ರದಲ್ಲೂ ಸೊ ಬ್ರಿಡ್ಜ್ ಆಗಿ ಕನೆಕ್ಟ್ ಮಾಡ್ತಾ ಇದ್ರ ಒನ್ ಪೇರೆಂಟ್ಸ್? ಹೌದು. ಸೊ ಒಂದೊಂದ್ ಸೆಟ್ಗೂ ಡಿಫ್ರೆನ್ಸ್ ಇರುತ್ತೆ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೌದು, ಇದಂತೂ ನಿಜವಾಗ್ಲು ಹೌದು. ಒಂದೊಂದ್ ಸೆಟ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಲೈಕ್ ಕೋ ಆರ್ಟಿಸ್ಟ್ ಗಳು ಇಲ್ಲಿ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಒಬ್ರೊಬ್ರು ದೊಡ್ಡ ಆರ್ಟಿಸ್ಟ್ ಗಳು ಇರ್ತಾರೆ, ಇಲ್ಲ ಒಬ್ರೊಬ್ರು ನಮ್ನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಅವ್ರ ಜೊತೆ ಮಿಂಗಲ್ ಆಗಕ್ ನಂಗೆ ತುಂಬಾ ಕಷ್ಟ ಆಗದ. ಅವ್ರು ಏನಾದ್ರು ಅನ್ಕೋತಾರ, ಅವ್ರು ತುಂಬಾ ದೊಡ್ಡ ಆರ್ಟಿಸ್ಟ್, ನಾನು ಹೋಗಿ ಮಾತಾಡ್ಸಿದ್ರೆ ಅವ್ರು ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾರ ಅನ್ನೋ ಭಯ ಇರುತ್ತೆ. ಸೊ ಅದ್ರಿಂದ ನಾನು ಸೆಟ್ ಅಲ್ಲಿ ಅಮ್ಮನ ಜೊತೆ ಇರ್ತೀನಿ, ಟೆಕ್ನಿಷಿಯನ್ಸ್ ಜೊತೆ ಅಂತೂ ಫುಲ್ ತುಂಬಾ ಚೆನ್ನಾಗಿ ಮಾತಾಡಿಸ್ಕೊಂಡಿರ್ತೀನಿ. ಬಟ್ ಆರ್ಟಿಸ್ಟ್ ಗಳಂತ ಬಂದಾಗ ಸ್ವಲ್ಪ ನಾನೇ ಬೇಡ ಸೈಲೆಂಟ್ ಆಗಿರೋಣ, ಏನಾದ್ರು ಅನ್ಕೋತಾರೆ ಅನ್ನೋ ಒಂದು ಫೀಲಿಂಗ್ ಅಷ್ಟೇ. ಸೊ ಆಕ್ಟಿಂಗ್ ಅಂತ ಬಂದಾಗ ಡೈಲಾಗ್ಸ್ ಎಲ್ಲ ಇರುತ್ತೆ. ಸೊ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಇರ್ತಾರೆ, ಅವ್ರ ಮುಂದೆ ಡೈಲಾಗ್ಸ್ ನ ಕನ್ವೆ ಮಾಡ್ಬೇಕಾರೆ ಆ ಫಿಯರ್ನೆಸ್, ನರ್ವಸ್ ಏನಾದ್ರು ಇತ್ತಾ? ಇಲ್ಲ, ನಂಗೆ ಆತರ ಅನ್ಸ್ಲಿಲ್ಲ. ನಂಗೆ ಏನ್ ಡೈಲಾಗ್ ಕೊಡ್ತಾರೆ ನಾನು ಅದನ್ನ ಮಾಡ್ತಿದ್ದೆ. ನಂಗೆ ಲೈಕ್ ಎಲ್ಲಾರು ಇರ್ತಾರೆ ಅನ್ನೋ ಫಿಯರ್ ನಂಗೆ ಏನ್ ಚಿಕ್ಕ ವಯಸ್ಸಿಂದ ಬರ್ಲಿಲ್ಲ. ಆತರ ನಂಗೇನು. ಸೀರಿಯಲ್ ಅಲ್ಲೂ ಆಕ್ಟಿಂಗ್ ಮಾಡಿದೀರಾ, ಮೂವಿಲೂ ಆಕ್ಟಿಂಗ್ ಮಾಡಿದೀರಾ. ಸೊ ಸೀರಿಯಲ್ಗೂ ಮೂವಿಗೂ ಏನ್ ಡಿಫ್ರೆನ್ಸ್? ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೀರಿಯಲ್ಗೂ ಫಿಲಮ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೀರಿಯಲ್ ಆದ್ರೆ ಬೆಳಗ್ಗೆನೆ ಹೋಗ್ಬೇಕು, ಅವ್ರು ಯಾವ ಟೈಮಿಂಗ್ಸ್ ಕರೀತಾರೆ ಆ ಟೈಮಿಂಗ್ಸ್ ಹೋಗ್ಬೇಕು. ಆಮೇಲೆ ರಾತ್ರಿ 9:30 8 ಗಂಟೆಗೆನೆ ಬಿಡ್ತಾರೆ, ಬೇಗ ಅಂತೂ ಬಿಡಲ್ಲ. ಬಟ್ ಫಿಲಮ್ ಅಲ್ಲಿ ಹಂಗಲ್ಲ, 6 to 6 ಕಾಲ್ ಶೀಟ್ ಅಂತ ಹೇಳ್ತಾರೆ, 6 o'clock ಮುಗಿಸ್ಬಿಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಪ್ರೊಡಕ್ಷನ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ಫಿಲಮು ಚೆನ್ನಾಗಿರುತ್ತೆ. ಸೊ ಆಕ್ಟಿಂಗ್ ಮಾಡಿರೋ ಮೂವೀಸ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟವಾದ ಪಾರ್ಟ್ ಅಥವಾ ಯಾವ್ದಾದ್ರು ಇದೆಯಾ? ಹೌದು, ಕ್ಷತ್ರಿಯ ಅಂತ ಒಂದು ಫಿಲಮ್ ಮಾಡಿದೆ, ಚಿರು ಸರ್ಜಾ ಸರ್ ಫಿಲಮ್ ಅದು. ಅದ್ರಲ್ಲಿ ಸುಧಾರಾಣಿ ಮೇಡಮ್ ಚೈಲ್ಡ್ಹುಡ್ ಕ್ಯಾರೆಕ್ಟರ್, ನಾನು ಚಿರು ಸರ್ಜಾ ಸರ್ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಇರುತ್ತೆ, ನನ್ನ ತಮ್ಮನ್ ಕ್ಯಾರೆಕ್ಟರ್. ಸೊ ಶ್ರೀನಾಥ್ ಸರ್ ನಮ್ಮಪ್ಪ. ಅದೊಂದ್ ಚೆನ್ನಾಗಿತ್ತು, ಅವ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ನ. ಅಂಡ್ ಸೆಟ್ ಅಲ್ಲೂ ಅಷ್ಟೇ, ನಂಗೆ ಅದು ತುಂಬಾ ಇಷ್ಟ ಆಗಿತ್ತು. ಸೆಟ್ ಹೋಗಕ್ಕೂ ಇಷ್ಟ ಆಗಿತ್ತು, ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು. ಸೀರಿಯಲ್, ಮೂವಿ, ಆಕ್ಟಿಂಗ್ ಎಲ್ಲ ಆಯ್ತು. ಇದು ಬಿಟ್ಟು ಬೇರೆ ಏನಾದ್ರು ಆಕ್ಟಿಂಗ್ ಮಾಡಿದೀರಾ? ನಾನು ಒಂದ್ ಸಾಂಗ್ ಶೂಟ್ ಮಾಡಿದೀನಿ ಅಂಡ್ ಆಡ್ಸ್ ಮಾಡಿದೀನಿ. ಜ್ಯುವೆಲ್ರಿ, ಭೀಮಾ ಜ್ಯುವೆಲ್ರಿ, ಮಲ್ಮಿನಾ ಜ್ಯೂಸು, ಈ ತರ. ಸಾಂಗ್ ಶೂಟ್ ಅಂತ ಹೇಳಿದ್ರೆ ಯಾವ ಸಾಂಗ್ ಶೂಟ್ ಮಾಡಿದ್ರಿ? ಅದು ಒಂದು ಆಲ್ಬಮ್ ಸಾಂಗು, ಸೋಲ್ಜರ್ ಮಗಳು ನಾನು. ಅಂದ್ರೆ ಅಪ್ಪ ಅಲ್ಲಿರ್ತಾರೆ, ಮಗಳು ಇಲ್ಲಿ ಅಪ್ಪನ್ ಪ್ರೀತಿ ಇಲ್ದೆ ಹೆಂಗಿರ್ತಾಳೆ ಅನ್ನೋ ಒಂದು ಕಾನ್ಸೆಪ್ಟ್ ಅದು. ಸೊ ಅದು ಇಲ್ಲೇ ಶೂಟಿಂಗ್, ನಮ್ಮ ಮನೇಲೆ ಶೂಟಿಂಗ್ ಆಗಿರೋದು. ಅಂದ್ರೆ ಅಪ್ಪ ಅಲ್ಲಿರ್ತಾರೆ ಅಲ್ವಾ, ಸೊ ಅಪ್ಪಂಗೋಸ್ಕರ ಲೆಟರ್ಸ್ ಬರೆಯೋದು. ಅಮ್ಮ ನಮ್ಗೆ ಊಟ ಮಾಡಿಸುವಾಗ ಅಪ್ಪನೇ ಊಟ ಮಾಡಿಸ್ಬೇಕಿತ್ತು, ಅಪ್ಪಂಗೋಸ್ಕರ ಕಾಯ್ತೀನಿ ನಾನು, ನೀನ್ ಊಟ ಮಾಡಿಸ್ಬೇಡ, ಈ ತರ ಎಲ್ಲ ಸೀನ್ಸ್ ಇತ್ತು. ಅಂಡ್ ಟಿವಿಲಿ ಅದು ಒಂದ್ ಶಾಟ್ ಇತ್ತು. ಟಿವಿಲಿ ಅಪ್ಪ ಮಗಳು ಬಾಂಡಿಂಗ್ ನೋಡಿದಾಗ ಕುತ್ಕೊಂಡು ಹಿಂಗ್ ನೋಡೋದು, ನಂಗೂ ಅಪ್ಪ ಬೇಕು, ನಾನು ಹೋಗ್ತೀನಿ ಅಂತ ಈ ತರ ಹಠ ಮಾಡೋದು.
ಆ ತರ ಒಂದ್ ಕಾನ್ಸೆಪ್ಟ್. ಸೊ ಆಡ್ ಕೂಡ ಮಾಡಿದೀನಿ ಅಂತ ಹೇಳಿದ್ರೆ, ಸೊ ಆ ಆಪರ್ಚುನಿಟಿ ಹೆಂಗ್ ಸಿಕ್ತು ನಿಮ್ಗೆ? ಹಂಗೆ ಲೈಕ್ ರೆಫರೆನ್ಸ್, ಒಬ್ರಿಂದ ಒಬ್ರು ರೆಫರೆನ್ಸ್ ಮಾಡಿ ಲುಕ್ ಟೆಸ್ಟ್ ಮಾಡಿದ್ರು. ಸೊ ಲುಕ್ ಟೆಸ್ಟ್ ಮಾಡಿ ಹೋಗಿದ್ದು ಜ್ಯುವೆಲ್. ಹ್ಯಾಟ್ ಶೂಟ್ ಅಲ್ಲಿ ಏನಾದ್ರು ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗಿದ್ರು ಅಥವಾ ಅಲ್ಲಿ ಏನಾದ್ರು ಹೊಸ್ದಾಗಿ ಕಲ್ತಿರೋದಿದ್ಯಾ? ಹೊಸ್ದಾಗಿಲ್ಲ, ಬಟ್ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಅವರೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಫುಡ್ ಆಗ್ಲಿ ಎಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡೋದಲ್ವಾ, ಸೊ ಆಡ್ ಅಲ್ಲೆಲ್ಲ ಚೆನ್ನಾಗಿತ್ತು. ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಮ್ ಈ ಪ್ರಾಜೆಕ್ಟ್ ಜೊತೆ ಮುಂದೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಪ್ಲಾನ್ಸ್ ಇದೆಯಾ? ಈಗ ಸದ್ಯಕ್ಕೆ ಉದಯ ಅಲ್ಲಿ ಶಾಂತಿ ನಿವಾಸ ಮಾಡ್ತಾ ಇದೀನಿ ಸೀರಿಯಲ್. ಸೊ ಆಪರ್ಚುನಿಟೀಸ್ ಬಂದಿದೆ, ಬಟ್ ಇವಾಗ ಇದನ್ ಮಾಡ್ತಾ ಇರೋದ್ರಿಂದ ಬೇರೆದನ್ನ ಮಾಡಕ್ ಆಗಲ್ವಲ್ಲ. ಸೊ ಇದು ಮುಗಿದ್ಮೇಲೆ ನೆಕ್ಸ್ಟ್ ನೋಡ್ಬೇಕು. ಫಿಲಮ್ ಅಂತ ಬಂದ್ರೆ ಒಂದು ಫಿಲಮ್ ಮಾಡಿದ್ದೆ, ಅಂದೊಂದಿತ್ತು ಕಾಲ ಅಂತ. 10 days ಆಯ್ತು, ಅದು ರೀಸೆಂಟ್ ಆಗಿ ರಿಲೀಸ್ ಆಯ್ತು. ಸೊ ಅದ್ರಲ್ಲಿ ಅದಿತಿ ಪ್ರಭುದೇವ್ ಮೇಡಮ್ ಚೈಲ್ಡ್ಹುಡ್ ಹೀರೋಯಿನ್ ನಾನೇ ಆ ಕ್ಯಾರೆಕ್ಟರ್ ಮಾಡಿದೀನಿ ಅಷ್ಟೇ. ಸೊ ಆಲ್ ದ ಬೆಸ್ಟ್ ನಿಮ್ಗೂ ಮತ್ತೆ ನಿಮ್ ಟೀಮ್ಗೂ, ಸಕ್ಸಸ್ ಆಗ್ಲಿ ಮೂವಿ. ಸೊ ಇವಾಗ ಹೇಳಿದ್ರೆ ರೀಸೆಂಟ್ ಆಗಿ ಮೂವಿ ಮಾಡಿದೆ ಅಂತ. ಸೊ ಸೀರಿಯಲ್ಗೂ ಮೂವಿಗೂ ನಿಮ್ ಶೆಡ್ಯೂಲ್ ಹೇಗ್ ಮೇಂಟೈನ್ ಮಾಡ್ತೀರಾ ನೀವು? ಅಂದ್ರೆ ಸೀರಿಯಲ್ ಮಾಡುವಾಗ್ಲೇ ನಂಗೆ ಮೂವಿ ಆತರ ಟೈಮು ಇತ್ತು. ಇಲ್ಲಿ ಪರ್ಮಿಷನ್ ಕೇಳ್ತಿದ್ದೆ, ಒಂದಿನ ನಂಗೆ ಬಿಟ್ಕೊಡಿ, ನಾನು ಅಲ್ಲಿ ಹೋಗ್ಬೇಕು ಅಂತ. ಸೀರಿಯಲ್ ಅವರು ಸಪೋರ್ಟ್ ಮಾಡ್ತಿದ್ರು. ಇಲ್ಲಿ ಬಿಟ್ಟಾಗ ಅಲ್ಲಿ ಹೋಗ್ತಿದ್ದೆ, ಅಲ್ಲಿ ಬಿಟ್ಟಾಗ ಇಲ್ಲಿ ಬರ್ತಿದ್ದೆ, ಆತರ. 3ನೇ ವಯಸ್ಸಿಂದ ನೀವು ಆಕ್ಟಿಂಗ್ ಸ್ಟಾರ್ಟ್ ಮಾಡಿರೋದು. ನಿಮ್ಮ ಆಕ್ಟಿಂಗ್ ಜರ್ನಿ ಹೀಗೆ ಕಂಟಿನ್ಯೂಸ್ ಆಗಿದ್ವಾ ಅಥವಾ ಎಲ್ಲಾದ್ರೂ ಬ್ರೇಕಪ್ ಅಂತ ತಗೊಂಡಿದ್ರ? ಇಲ್ಲ, ಬ್ರೇಕ್ ಅಂತ ಏನಿರಲಿಲ್ಲ. ಅದು ಒಂದ್ರಿಂದ ಒಂದು ನಂಗೆ ಆಪರ್ಚುನಿಟೀಸ್ ಸಿಗ್ತಾ ಇತ್ತು. ಸೊ ನಂಗೆ ಯಾವ ಆಪರ್ಚುನಿಟಿನೂ ಕಳ್ಕೊಳಕ್ ಇಷ್ಟ ಇರ್ಲಿಲ್ಲ. ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಸಿಗೋದಲ್ವಾ, ಸೊ ನಮ್ಮಮ್ಮ ಕಳಿಸ್ತಿದ್ರು. ಯಾವ ಆಪರ್ಚುನಿಟಿನೂ ಕಳ್ಕೊಳಕ್ ಬಿಡ್ಲಿಲ್ಲ. ಸೊ ಅದರಿಂದ ನಂಗೆ ಗ್ಯಾಪೇ ಆಗ್ಲಿಲ್ಲ. ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದ್ ಹಂಗೆ ಕಂಟಿನ್ಯೂ ಆಯ್ತು. ಅಂಡ್ ಈಗಿನ ಜನರೇಷನ್ ಅಲ್ಲಿ ಆಪರ್ಚುನಿಟೀಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅಂಡ್ ದೆನ್ ಆ ಆಪರ್ಚುನಿಟೀಸ್ಗೆ ವೇಟ್ ಮಾಡ್ತಾ ಎಲ್ಲೋ ಕಣ್ಮರೆ ಆಗಿದ್ದಾರೆ. ಸೊ ನೀವು ಕಂಟಿನ್ಯೂಸ್ ಆಗಿ ಈ ಜರ್ನಿನ ಮಾಡ್ತಾ ಇದೀರಾ, ಅದ್ ಹೇಗ್ ಸಾಧ್ಯ ಆಯ್ತು? ನನ್ ಲಕ್ ಚೆನ್ನಾಗಿದೆ ಅಷ್ಟೇ. ಬಿಕಾಸ್ ನಂಗೆ ಆಪರ್ಚುನಿಟೀಸ್ ಸಿಗ್ತಾ ಇದೆ, ಅದನ್ನ ನಂಗೆ ಕಳ್ಕೊಳಕ್ ಇಷ್ಟ ಇಲ್ಲ. ಸೊ ಅದಕ್ಕೆ ಏನೇ ಕ್ಯಾರೆಕ್ಟರ್ ಬರ್ಲಿ, ಒಂದ್ ಚಿಕ್ಕ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಬಂದ್ರು ನಾನು ಇಲ್ಲ ಅನ್ನಲ್ಲ. ಅಮ್ಮನು ಕಳಿಸ್ತಾರೆ, ನಾನು ಹೋಗ್ತೇನೆ. ಅಂಡ್ ಸೀರಿಯಲ್ ಟು ಸೀರಿಯಲ್ ಮಾಡ್ಬೇಕಾದ್ರೆ ಆಡಿಷನ್ಸ್ ಅಂತ ಪ್ರತಿಯೊಂದು ಸೀರಿಯಲ್ ಅಲ್ಲೂ ತಗೊಂತಾ ಇದ್ದಾರೆ. ಸೊ ಆಡಿಷನ್ಸ್ ಫೇಸ್ ಮಾಡ್ಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಪ್ರತಿಯೊಂದು ಸೀರಿಯಲ್ ಕೊಡ್ಬೇಕಾರೆ? ಹೌದು, ಏನು ಅಂದ್ರೆ ಆಡಿಷನ್ ನಾನು ಕೊಟ್ಟಿರೋದು ತುಂಬಾ ಕಮ್ಮಿ. ಎಲ್ಲ ಡೈರೆಕ್ಟ್ ಸೆಲೆಕ್ಟ್ ಆಗಿದ್ದೀನಿ. ಅಂದ್ರೆ ಲುಕ್ ಟೆಸ್ಟ್ ತಗೋತಾರೆ ಲಾಸ್ಟ್ ಅಲ್ಲಿ. ಅದೆಲ್ಲ ಆರ್ಟಿಸ್ಟ್ ಗಳೆಲ್ಲ ಸೆಲೆಕ್ಟ್ ಆದ್ಮೇಲೆ ಲುಕ್ ಟೆಸ್ಟ್ ತಗೋತಾರೆ, ಅದಷ್ಟೇ ಕೊಟ್ಟಿದ್ದೀನಿ. ಬಟ್ ಆಡಿಷನ್ ಅಂತ ಪರ್ಟಿಕ್ಯುಲರ್ ಆಗಿ ನಾನೇನು ಕೊಟ್ಟಿಲ್ಲ. ಮೂವೀಸ್ ಕೊಟ್ಟಿದ್ದೀನಿ, ಮೂವೀಸ್ ತಗೋತಾರೆ ಜನರಲಿ, ಬಟ್ ಸೀರಿಯಲ್ಸ್ ಗೆಲ್ಲ ಡೈರೆಕ್ಟ್ ಸೆಲೆಕ್ಟ್. ಸೊ ನೀವ್ ಹೇಳಿದ್ರಿ ನಾನು ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತ. ಸೊ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗೋದು ಅಂತ ಅಷ್ಟು ಸುಲಭ ಅಲ್ಲ. ಸೊ ತುಂಬಾ ಖುಷಿ ಆಯ್ತು. ನಿಮ್ಮ ಆಕ್ಟಿಂಗ್ ಹೀಗೆ ಮುಂದುವರಿತಾ ಇರ್ಲಿ. ಸೊ ನೆಕ್ಸ್ಟ್ ನಿಮ್ಮ ಆಕ್ಟಿಂಗ್ ಜರ್ನಿ 3ನೇ ವಯಸ್ಸಿನಿಂದ ಸ್ಟಾರ್ಟ್ ಆದಾಗ ನಿಮ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಸೊ ನೀವ್ ಹೋಗ್ತಾ ಆಕ್ಟಿಂಗ್ ಮಾಡಿದಾಗ ನಿಮ್ಗೆ ಇನ್ಸ್ಪೈರ್ ಮಾಡಿದವ್ರು ಯಾರು ಇದಾರೆ ಆಕ್ಟಿಂಗ್ ಅಲ್ಲಿ? ನಂಗೆ ಪರ್ಟಿಕ್ಯುಲರ್ ಆಗಿ ಯಾವ ಆರ್ಟಿಸ್ಟ್ ಅಂತ ಅಲ್ಲ. ಏನಾಗೋದು ಅಂದ್ರೆ ನಾನು ಸೀರಿಯಲ್ಸ್ ಹೋಗ್ತೀನಲ್ಲ, ಲೀಡ್ ರೋಲ್ಸ್ ಇರ್ತಾರೆ, ಹೀರೋ ಹೀರೋಯಿನ್ ಇರ್ತಾರಲ್ವಾ. ಅದ್ ಹೆಂಗಾಗುತ್ತೆ ಅಂದ್ರೆ ಅವರೆಲ್ಲ ಫುಲ್ ಅಟೆನ್ಷನ್ ಇರುತ್ತೆ ಸ್ಕ್ರೀನ್ ಮೇಲೆ, ಫುಲ್ ಫ್ರಂಟ್ ಅಲ್ಲಿ ನಿಂತಿರ್ತಾರೆ, ನಾವು ಸೈಡ್ ಅಲ್ಲಿ ನಿಂತಿರ್ತೀವಿ. ನಂಗೆ ಅದ್ ನೋಡಿದಾಗ ಅನ್ಸುತ್ತೆ, ನಾನು ಯಾವಾಗ್ಲೂ ಸೈಡ್ ಅಲ್ಲಿ ನಿಂತಿರ್ತಾರೆ, ನಾನು ಅಲ್ಲಿ ನಿಂತ್ಕೋಬೇಕು, ನಂಗೂ ಅಟೆನ್ಷನ್ ಬೇಕು. ನಾನು ಲೀಡ್ ರೋಲ್ ಏನಾದ್ರು ಬಂದ್ರೆ ನಾನು ಹಂಗೆ ನಿಂತ್ಕೋಬಹುದು, ಡೈಲಾಗ್ಸ್ ಜಾಸ್ತಿ ಇರುತ್ತೆ ಅನ್ನೋ ಒಂದ್ ಇನ್ಸ್ಪಿರೇಷನ್. ನಾನು ಹಂಗ ಆಗ್ಬೇಕು ಅಂದ್ರೆ ನಾನು ಚೆನ್ನಾಗಿ ಆಕ್ಟಿಂಗ್ ಮಾಡ್ಬೇಕು, ನಾನು ಇಂಪ್ರೂವ್ ಆಗ್ಬೇಕು ಅನ್ನೋ ಒಂದ್ ಇನ್ಸ್ಪಿರೇಷನ್ ನಂಗೆ. ಸೊ ನೀವ್ ಹೇಳಿದ್ರಿ ಮೇನ್ ಲೀಡ್ ಅಲ್ಲಿ ಇರ್ಬೇಕು, ಅಟ್ರಾಕ್ಷನ್ ಸಿಗ್ಬೇಕು, ಅಟೆನ್ಷನ್ ಸಿಗ್ಬೇಕು ಅಂತ ಇಲ್ಲ. ಸೊ ಆವಾಗ ನೀವು ಆ ಇನ್ಸ್ಪಿರೇಷನ್ ತಗೊಂಡು ಹೋಮ್ ವರ್ಕ್ ಮಾಡಿದ್ದು ಉಂಟಾ ನಿಮ್ಮ ಆಕ್ಟಿಂಗ್ ಮೇಲೆ ಇಂಪ್ರೂವ್ ಮಾಡ್ಕೊಂಡು? ಹೌದು, ಅವ್ರನ್ನ ನೋಡಿ ನಾನು ಕಲಿತೀನಲ್ಲ, ಸೊ ನಾನು ಇಂಪ್ರೂವ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಶಾರ್ಟ್ ಬಂದಾಗ ಈ ತರ ರಿಯಾಕ್ಷನ್ ಕೊಡೋಣ, ನಾನು ಯಾವಾಗ್ಲೂ ಆ ತರ ಬೇರೆ ತರ ಕೊಡ್ತಿದ್ದೆ, ಈ ತರ ಕೊಡೋಣ ಅಂತ ನಾನೇ ನನ್ನ ಮನ್ಸಲ್ಲಿ ಇಂಪ್ರೂವ್ ಆಗಿದ್ದೀನಿ ಲೈಕ್ ಆಕ್ಟಿಂಗ್ ಮಾಡುವಾಗ. ಸೊ ಮೂವೀಸ್ ಆಯ್ತು, ಸೀರಿಯಲ್ ಆಯ್ತು, ಎಲ್ಲ ಆಯ್ತು. ಇಫ್ ಇನ್ ಕೇಸ್ ವೆಬ್ ಸೀರೀಸ್ ಅಥವಾ OTT ಪ್ಲಾಟ್ಫಾರ್ಮ್ ಅಲ್ಲಿ ಆಕ್ಟಿಂಗ್ ಚಾನ್ಸ್ ಸಿಕ್ಕಿದ್ರೆ ಮಾಡಕ್ ಇಂಟ್ರೆಸ್ಟ್ ಇದೀರಾ? OTT ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಆಲ್ರೆಡಿ ಮಾಡಿದೀನಿ. ಸೋಲ್ಡ್ ಅಂತ ಫಿಲಂ ಹೆಸರು. ಅದನ್ನ OTT ಲೇ ಬಿಟ್ಟಿದ್ದಾರೆ. ಅದ್ರಲ್ಲಿ ನಂದೊಂದು ಮೇನ್ ಕ್ಯಾರೆಕ್ಟರ್. ನನ್ ಮೇಲೆ ಲೈಕ್ ಕತೆ ಹೋಗಿದೆ. ಒಂದ್ ಹುಡುಗಿ, ಪರ್ಟಿಕ್ಯುಲರ್ಲಿ ಒಂದ್ ಹುಡುಗಿ ಮೇಲೆ ಆ ಕತೆ ಹೋಗಿದೆ. ಆ ಹುಡುಗಿ ನಾನು. ಸೊ ವೆಬ್ ಸೀರೀಸ್ ಕೂಡ ಆಯ್ತು, ಮೂವಿ ಜೊತೆ. ಅಂಡ್ ನೀನ್ ಪುಟಾಣಿ ಪಂಟ್ರು ಅಂತ ಮೂವಿಲಿ ಆಕ್ಟ್ ಮಾಡಿದ್ರೆ ಅದು ನ್ಯಾಷನಲ್ ಅವಾರ್ಡ್ ಕೂಡ ಸೆಲೆಕ್ಟ್ ಆಯ್ತು. ಆ ಮೂವಿ ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್, ಸೆಲೆಕ್ಟ್ ಆಗಿರೋ ಪ್ರೌಡ್ ಮೂಮೆಂಟ್ ಹೇಗಿತ್ತು? ಹೌದು, ನನ್ ಫಸ್ಟ್ ಫಿಲಮ್ ಅದು ಸೆಲೆಕ್ಟ್ ಆಗಿದ್ದು. ತುಂಬಾ ಖುಷಿ ಆಗಿತ್ತು. ಆ ಫಿಲಮ್ ಹೆಂಗ್ ಹೋಗಿತ್ತು ಅಂದ್ರೆ ಫುಲ್ ಸಸ್ಪೆನ್ಸ್, ಇನ್ವೆಸ್ಟಿಗೇಷನ್ ಇದ್ರಲ್ಲೇ ಹೋಗಿತ್ತು. ಮಕ್ಳು ಫಿಲಮ್ ಅದು, ಪುಟಾಣಿ ಪಂಟ್ರು ಹೆಸರಲ್ಲೇ ಇದೆ, ಮಕ್ಳು ಫಿಲಮ್. ನನ್ ವಯಸ್ಸವರೇ ಒಂದು 10 ಜನ ಇದ್ರು. ಸೊ ಅದ್ರಲ್ಲಿ ನಾನು ಮೇನ್, ನನ್ ಹಿಂದೆ ನನ್ ಗ್ಯಾಂಗ್ ಇರೋ ತರ, ನಾವೆಲ್ಲ ಸೇರಿ ಕಂಡು ಹಿಡಿಯೋ ತರ. ಅದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್.
ಅಂಡ್ ನ್ಯಾಷನಲ್ ಅವಾರ್ಡ್ ಕೂಡ ಸೆಲೆಕ್ಟ್ ಆಗಿತ್ತು. ಸೊ ಆ ಪ್ರೌಡ್ ಮೂಮೆಂಟ್ ಹೇಗಿದೆ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ಹೇಳುವಾಗ್ಲೂ ಅಷ್ಟೇ, ನ್ಯಾಷನಲ್ ಅವಾರ್ಡ್ಸ್ ಸೆಲೆಕ್ಟ್ ಆಗಿದೆ ಅಂದ್ರೆ ಓ ವಾವ್ ಅಂತ ಅಪ್ರಿಶಿಯೇಟ್ ಮಾಡ್ತಾರಲ್ಲ, ಖುಷಿ ಆಗುತ್ತೆ. ಸೊ ಡ್ಯಾಡಿ ಮಮ್ಮಿ ರೆಸ್ಪಾನ್ಸ್ ಹೇಗಿತ್ತು? ಅವರು ತುಂಬಾ ಖುಷಿ ಪಡ್ತಾರೆ. ಅವ್ರ ಸಪೋರ್ಟ್ ಇಂದಾನೇ ನಾನು ಇಲ್ಲಿವರೆಗೂ ಬಂದಿರೋದು. ಅಂಡ್ ನಾನು ಎಲ್ಲಾ ಕ್ರೆಡಿಟ್ಸ್ ನಾನು ಅವರಿಗೆ ಕೊಡೋದು. ಬಿಕಾಸ್ ಅವರು ನನ್ನ ಶೂಟಿಂಗ್ ಕಳ್ಸಿಲ್ಲ ಅಂದ್ರೆ ನಾನು ಇಷ್ಟೆಲ್ಲ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಎಲ್ಲಾ ಕ್ರೆಡಿಟ್ಸ್ ಅವ್ರಿಗೆ. ಸೊ ಆಲ್ ದ ಬೆಸ್ಟ್. ಹೀಗೆ ನಿಮ್ ಜರ್ನಿ ಮುಂದುವರ್ತಾ ಇರ್ಲಿ. ಥ್ಯಾಂಕ್ ಯು. ಸೆಲೆಕ್ಟ್ ಆಗಿರ್ಬೋದು, ಬಟ್ ಮುಂದೊಂದ್ ದಿನ ನಿಮ್ಗೆ ಅವಾರ್ಡ್ ಸಿಗುತ್ತೆ. ಅಂಡ್ ನ್ಯಾಷನಲ್ ಅವಾರ್ಡ್ಸ್ ಬಗ್ಗೆ ಮಾತಾಡ್ತಾ ನಿಮ್ಗೆ ಕೆಲವೊಂದು ಬೇರೆ ಅವಾರ್ಡ್ಸ್ ಕೂಡ ಸಿಕ್ಕಿದೆ. ಆ ಪ್ರೌಡ್ ಮೂಮೆಂಟ್ ಹೇಗಿದೆ? ಹೌದು, ನಂಗೆ ಮಿಲಾನಾಗೆ 3 ಅವಾರ್ಡ್ಸ್ ಸಿಕ್ಕಿತ್ತು. ನಂಗೆ ಆ ಟೈಮಲ್ಲಿ ಹೆಂಗಂದ್ರೆ ನಾನ್ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರೆ ನಂಗೆ ಅವಾರ್ಡ್ಸ್ ಕೊಡ್ತಾರೆ, ದೊಡ್ಡ ಅವಾರ್ಡ್ಸ್ ಕೊಡ್ತಾರೆ ಅನ್ನೋ ಖುಷಿಗೆ ನಾನ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದೆ. ಅಂಡ್ ನಂಗೆ ತುಂಬಾ ಖುಷಿ ಆಗುತ್ತೆ, ನನ್ನ ರೆಕಗ್ನೈಸ್ ಮಾಡಿ ಪ್ರೀತಿಯಿಂದ ನಂಗೆ ಅವಾರ್ಡ್ ಕೊಡ್ತಾರಲ್ಲ, ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ರೆಕಗ್ನೈಸ್ ಮಾಡಿ ಅವಾರ್ಡ್ ಕೊಟ್ಟಾಗ ಎನ್ಕರೇಜ್ಮೆಂಟ್ ನಮ್ಗೆ ತುಂಬಾ ಇನ್ನ ಕಲಿಬೇಕು, ಇನ್ನ ಮಾಡ್ಬೇಕು ಅಂತ ನಮ್ಗೆ ಎಕ್ಸೈಟ್ಮೆಂಟ್ ಇರುತ್ತೆ. ಹೌದು. ಸೊ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ಇಫ್ ಇನ್ ಕೇಸ್ ನೀವ್ ಯಾವ ಫೀಲ್ಡ್ ಅಲ್ಲಿ ಇರಕ್ ಇಷ್ಟ ಪಡ್ತಾ ಇದ್ರಿ? ಆಕ್ಟಿಂಗ್ ಫೀಲ್ಡ್ ಇಲ್ಲ ಅಂದಿದ್ರೆ ನನಗೆ ಏನು ಇರ್ತಾ ಇರ್ಲಿಲ್ಲ. ನಾನು ನಾರ್ಮಲ್ ಕಿಡ್ ಆಗಿ ಇರ್ತಿದ್ದೆ, ಸ್ಕೂಲಿಗೆ ಹೋಗ್ತಿದ್ದೆ ಬರ್ತಿದ್ದೆ, ಇಷ್ಟೇ ಇರ ನನ್ನ ಲೈಫು. ಆಕ್ಟಿಂಗ್ ಇಲ್ಲದೆ ಇದ್ರೆ ನಂಗೆ ಏನು ಇಲ್ಲ, ಓದಿನೇ ಏನಾದ್ರು ಮಾಡ್ಬೇಕಿತ್ತು ನಾನು. ಸೊ ಆಕ್ಟಿಂಗ್ ಬಿಟ್ಟು ನಿಮ್ಗೆ ಏನಾದ್ರು ಐಡಿಯಾ ಆಯ್ತಾ, ನಾನು ಡಾಕ್ಟರ್ ಇಂಜಿನಿಯರಿಂಗ್ ಆತರ? ನಂಗೆ ಏನಿತ್ತು, ಇವಾಗ್ಲೂ ನಂಗೆ ಏನ್ ಆಸೆ ಇದೆ, ನನಗೆ ಜರ್ನಲಿಸ್ಟ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಲೈಕ್ ನಂಗೆ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಂಗೆ ಐಡಿಯಾ ಇದೆ ಆಫ್ ಸ್ಕ್ರೀನ್ ಹೆಂಗ್ ವರ್ಕ್ ಆಗುತ್ತೆ, ಸೀರಿಯಲ್ ಎಲ್ಲ ಆಗ್ಲಿ, EP ಹೆಡ್ ಈ ತರ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಲ್ಲ. ಸೊ ನಂಗೆ ತುಂಬಾ ಆಸೆ ಇದೆ ಚಾನೆಲ್ ಅಲ್ಲಿ ಕೆಲಸ, ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಚಾನೆಲ್ ಅಲ್ಲಿ ಸೇರ್ಬೇಕು ಅನ್ನೋ ಆಸೆ ಇದೆ. ನೋಡೋಣ. ಸೊ ನೀವು ಕೂಡ ನಮ್ ಫೀಲ್ಡ್ ಬರ್ತಾ ಇದ್ದೀರಾ, ಇನ್ನ ಟೈಮ್ ಇದೆ. ಆಲ್ ದ ಬೆಸ್ಟ್. ನಿಮ್ಮ ಡ್ರೀಮ್ಸ್ ಏನಿದೆಯೋ ಅದು ಸಕ್ಸಸ್ ಆಗ್ಲಿ ಅಂತ. ನಾವ್ ಮನೆ ಎಂಟ್ರೆನ್ಸ್ ಆದಾಗ ಸೊ ತುಂಬಾ ಅವಾರ್ಡ್ಸ್ ಇತ್ತು, ಎಲ್ಲಾನು ನೋಡ್ಕೊಂಡೆ. ಸೊ ಅದ್ರಲ್ಲಿ ಯಾವ್ದಾದ್ರು ಶೇರ್ ಮಾಡ್ಕೊಂಡಿದ್ಯಾ, ಸ್ಪೆಷಲ್ ಅನ್ನೋದು ಯಾವ್ದಾದ್ರು ಇದೆಯಾ? ಹೌದು, ಇದು ಸುವರ್ಣ ಮಹೋತ್ಸವ ಅಲ್ಲಿ ಕೊಟ್ಟಿದ್ದು ಲಿಟಲ್ ಸೂಪರ್ ಸ್ಟಾರ್ ಅರ್ಥ ಅಂತ. ಈ ಅವಾರ್ಡ್ ನಂಗೆ ಹೆಂಗ್ ಸಿಕ್ಕಿದ್ದು ಅಂದ್ರೆ 9 ಮಹಾನಟಿಯರು ಇರ್ತಾರೆ. ಸೊ ಆ 9 ಮಹಾನಟಿಯರಲ್ಲಿ ನಾನೊಬ್ಳು. ಅದ್ರಲ್ಲಿ ಆ ಫಾರ್ಮಲ್ ಇವೆಂಟ್ ಅಲ್ಲಿ ಸರೋಜಾದೇವಿ ಮ್ಯಾಮು, ಉಮಾಶ್ರೀ ಮ್ಯಾಮು ಅಂಡ್ S ನಾರಾಯಣ್ ಸರ್, ಈ ತರ ತುಂಬಾ ದೊಡ್ಡ ಆರ್ಟಿಸ್ಟ್ ಗಳು, ಒಳ್ಳೊಳ್ಳೆ ಕಲಾವಿದ್ರಿದ್ರು. ಅವ್ರಗಳ ಮಧ್ಯ ನಂಗೆ ಸಿಕ್ಕಿರೋದು ನಂಗೆ ಹೆಮ್ಮೆ ಆಗುತ್ತೆ. ನಾನು ಏನೋ ಒಂದ್ ಸಾಧಿಸಿದೀನಿ, ನನ್ ಗುರ್ತಿಸಿ ನನಗೆ ಇದು ಕೊಟ್ಟಿದ್ದಾರೆ ಅಂತ. ಸೊ ಇದು ಬಿಟ್ಟು ಇದೆರಡಿದೆ. ಇದು ಅಷ್ಟೇ, ಬೆಸ್ಟ್ ಪುಟಾಣಿ ಪ್ರತಿಭೆ ಅಂಡ್ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್. ಈ ಅವಾರ್ಡ್ಸ್ ನಿಮ್ ಮನೇಲಿ ಏನಿದೆಯೋ ಇನ್ನ ಹೆಚ್ಚಾಗ್ಲಿ ಅಂತ ನಮ್ ಧ್ವನಿ ತಂಡದಿಂದ ಆಶಿಸ್ತೀವಿ ನಿಮ್ಗೆ. ಥ್ಯಾಂಕ್ ಯು. ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಿದೆ ಎಲ್ಲದಕ್ಕೂ ಆಲ್ ದ ಬೆಸ್ಟ್. ನಿಮ್ಮ ಈ ಮುದ್ದಾದ ಜರ್ನಿಯನ್ನು ಕ್ಯೂಟ್ ಆಗಿ ಹೇಳಿದ್ಕೆ ನಮ್ಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಧ್ವನಿ ಟೀಮ್ಗೂ ಥ್ಯಾಂಕ್ ಯು ಹೇಳ್ತೀನಿ. ಬಿಕಾಸ್ ನನ್ನ ಪ್ರತಿಭೆನ ಗುಡ್ಸಿಲ್ ಬಂದು ನನ್ನ ಜೊತೆ ಮಾತಾಡಿದ್ದೀರಾ. ಅಂಡ್ ಆಲ್ಸೋ ಸಾವಿರಾರು ಜನರ ಕಲೆನ ನಿಮ್ಮ ವೇದಿಕೆಯಲ್ಲಿ ಗುಡ್ಸಿ ಅವರಿಗೂ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸ್ವೀಟ್ ಅಂಡ್ ಕೈಂಡ್ ವರ್ಡ್ಸ್. ಥ್ಯಾಂಕ್ ಯು. ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಇದೀವಿ. ಸೊ ಕೆಲವೊಂದು ರ್ಯಾಪಿಡ್ ಕ್ವೆಶನ್ಸ್ ನಿಮ್ಗಾಗಿ. ನಿಮ್ಮ ಶೂಟಿಂಗ್ ಟೈಮ್ ಅಲ್ಲಿ ಫೇವ್ರೆಟ್ ಸ್ನಾಕ್ ಯಾವುದು? ಚಿಪ್ಸು, ಕುರ್ಕುರೆ. ಓಕೆ, ನಿಮ್ಮ ಫ್ಯೂಚರ್ ಅಲ್ಲಿ ಒಂದು ಮೇನ್ ರೋಲ್ ಆಕ್ಟ್ ಮಾಡ್ಬೇಕು ಅಂತ ಇದ್ರೆ ಅದನ್ನ ಯಾವ್ದು ಆಕ್ಟ್ ಮಾಡ್ಬೇಕು ಅಂತ ಇಷ್ಟಪಡ್ತೀರಾ? ಲೀಡ್ ರೋಲ್, ಹೀರೋಯಿನ್ ಸಾರಿ. ಅಂದ್ರೆ ಲೈಕ್ ಒಂದ್ ಕ್ಯಾರೆಕ್ಟರ್ ಅಂತ ಇರುತ್ತಲ್ಲ, ಪೊಲೀಸ್ ಲೈಕ್ ಹಂಗ. ಆಕ್ಚುಲಿ ನನಗೆ ವಿಲನ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇದೆ. ವಿಲನ್ ಇಲ್ಲ ಅಂದ್ರೆ ಹೀರೋಯಿನ್. ಓಕೆ, ನಿಮ್ಮ ಮೊದಲ ಫ್ಯಾನ್ ಮೂಮೆಂಟ್ ಯಾವುದು? ಅಂದ್ರೆ ಇವಾಗ ನಾನೆಲ್ಲಾದ್ರೂ ಹೊರಗಡೆ ಹೋಗಿದ್ದಾಗ ಜನ ನನ್ನ ನಿಲ್ಸಿ ನೀನು ಶೂಟಿಂಗ್ ಮಾಡ್ತೀಯ ತಾನೆ, ನೀನ್ ಸೀರಿಯಲ್ ಮಾಡ್ತೀಯ ತಾನೆ ಅಂತ ರೆಕಗ್ನೈಸ್ ಮಾಡಿ ಫೋಟೋ ಇಡ್ಸ್ಕೊತಾರೆ. ತುಂಬಾ ಖುಷಿ ಆಗುತ್ತೆ ಅಷ್ಟೇ. ದಟ್ ವಾಸ್ ದ ಫ್ಯಾನ್ ಮೂಮೆಂಟ್. ಬಹುಮಾನ ಅಥವಾ ಅಭಿಮಾನ ಯಾವ್ದು ಮುಖ್ಯ ನಿಮ್ಮ ಈ ಜರ್ನಿಯಲ್ಲಿ? ಅಭಿಮಾನ. ಬಿಕಾಸ್ ಜನರು ಪ್ರೀತಿ ಪ್ರೋತ್ಸಾಹ ಇದ್ರೇನೆ ನಂಗೆ ಬಹುಮಾನ ಸಿಗಕ್ ಸಾಧ್ಯ. ಸೊ ನಂಗೆ ಅಭಿಮಾನನೇ ಮುಖ್ಯ. ಸೊ ನೈಸ್. ಸೊ ಇಲ್ಲಿ ತನಕ ನಿಮ್ಮ ಜರ್ನಿಯನ್ನು ನಮ್ಮ ಧ್ವನಿ ಪಾಡ್ಕಾಸ್ಟ್ ನಲ್ಲಿ ಹಂಚ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಮುದ್ದಾದ ಜರ್ನಿ, ನಿಮ್ಮ ಮುದ್ದಾದ ಮಾತುಗಳಲ್ಲಿ ಕೇಳಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ನಿಮ್ಮ ಸಕ್ಸಸ್ ಏನಿದೆಯಾ, ಈ ಜರ್ನಿ ತುಂಬಾ ಸಕ್ಸಸ್ ತಂದ್ಕೊಡ್ಲಿ ಅಂತ ನಮ್ಮ ಧ್ವನಿ ತಂಡದಿಂದ ನಿಮ್ಗೆ ಆಶಿಸುತ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಶಿವಾನಿ. ಥ್ಯಾಂಕ್ ಯು. ಇದು ನಮ್ಮ ಧ್ವನಿ ತಂಡದಿಂದ ಚಿಕ್ಕ ಹುಡುಗರೆ ನಿಮಗಾಗಿ.